ತಗೋಬೇಕು. ಏನ್ ತಗೊಳ್ತೀಯಾ? ಬಾಳೆಹಣ್ಣು ತಿಂತೀಯಾ ಅಥವಾ ಜ್ಯೂಸ್ ಕುಡಿತೀಯಾ? ಯಾಕೆ? ಊಟನೇ ಮಾಡ್ತೀನಿ. ಯಾಕೆ ಯಾರು ನನ್ನ ಕರೀಲೇ ಇಲ್ಲ? ಅತ್ತೆ, ನೀವಿವತ್ತು ಉಪವಾಸ ಇದ್ದೀರಲ್ಲ, ಅದಕ್ಕೆ ಊಟಕ್ಕೆ ಕರೀಲಿಲ್ಲ. ಓಹೋ, ನನ್ನನ್ನು ಯಾಕೆ ಉಪವಾಸ ಇಡಬೇಕು ಅನ್ಕೊಂಡಿದ್ದಾರೆ ಜನ? ಅದು ನೀವ್ ವ್ರತ. ಏನ್ ವ್ರತ? ಏನೋ ಕನ್ಫ್ಯೂಷನ್ ಆಗಿದೆ. ಏನ್ ಕನ್ಫ್ಯೂಷನ್ ಅತ್ತೆ? ನಾನ್ ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದೀನಿ ತಾನೆ. ನನ್ನ ಹತ್ರ ಒಂದ್ ಮಾತು ಬಂದು ಕೇಳ್ಬೋದಾಗಿತ್ತಲ್ಲ. ಮನೆ ಯಜಮಾನ್ಗೆ ವಹಿಸ್ಕೊಂಡ್ಮೇಲೆ ಮನೆ ರೀತಿ ರಿವಾಜು ಏನು ಅಂತ ಗೊತ್ತಿರ್ಬೇಕು. ಅಮ್ಮ, ನೀನ್ ವ್ರತ ಮಾಡ್ತಿದ್ಯಾ ಅಂತ ರಾಧಿಕಾ ನಿನ್ಗೆ ಸ್ಪೆಷಲ್ ಆಗಿ ಮಾಡಿದ್ದಾಳೆ. ರಾಧಿಕಾ ತಗೊಂಡ. ಅತ್ತೆ, ನೀವು ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದೇನು ತಿನ್ನಲ್ಲ ಅಂತ ನಿಮ್ಗೋಸ್ಕರ ಹಣ್ಣಿನ ರಸಾಯನ ಮಾಡಿದ್ರು. ಎಲ್ಲಿ ಕೊಡು. ಫಸ್ಟ್ ನಾನ್ ಟೇಸ್ಟ್ ಮಾಡಿ ಸರ್ಟಿಫಿಕೇಟ್ ಕೊಡ್ತೀನಿ, ಆಮೇಲೆ ಅತ್ತೆ ಕೊಡು. ರಾಧಿಕಾ ಸೂಪರ್. ಮುಟ್ಟಕ್ ಹೋದ್ರೆ ಕತ್ತೆಕ್ ಬಂತು ಅನ್ನೋ ಹಾಗಾಗಿ ಅವನೊಬ್ಬ ಖದೀಮ, ಕಳ್ಳ, ವಿಶಾಖನ್ ತಲೆ ಕೆಡಿಸಿ ಕರ್ಕೊಂಡು ಹೋಗಕ್ ಬಂದಿದ್ದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಪಾಪಿ, ಈಗ ನೋಡಿದ್ರೆ ಅವನೇ ಅವಳ ಮಗುವಿನ ತಂದೆ ಅಂತ ಹೇಳ್ತಿದ್ದಾಳೆ. ಏನ್ ಗತಿ ಸಾಯ್ಲಿ ನಾನು. ಹೋಗ್ಲಿ, ಅವನ ಜೊತೆಲೆ ಸಂಸಾರ ಮಾಡ್ಕೊಂಡಿರಿ ತಂದ್ಕೊಂಡ್ರೆ ಅವನು ಜೈಲ್ ಸೇರಿದ. ಅಯ್ಯೋ, ನಾನೇ ವಿಶಾಖನ್ ಜೀವನ ಹಾಳು ಮಾಡ್ದಂಗಾಯ್ತು. ನನ್ ಸಾಯೋದ್ರೊಳಗಡೆ ಅವಳಿಗೊಂದೆಲೆ ಹುಡುಕ್ಲೇಬೇಕು, ಅವಳಿಗೊಂದೆಲೆ ಹುಡುಕ್ಲೇಬೇಕು. ಅತ್ತೆ, ಏನಂದ್ರಿ? ವಿಶಾಖನ್ ಜೀವನನ ನೀವೇ ಹಾಳು ಮಾಡಿದ್ರ? ಈಗ ಅವಳ ಹಣೆ ಬರ ನೋಡಿ ನೀವ್ ಕಣ್ಣೀರ್ ಹಾಕ್ತಿದ್ದೀರಾ?
ನಾನಲ್ದೆ ಇನ್ಯಾರಮ್ಮ ಅವಳಿಗೋಸ್ಕರ ಕಣ್ಣೀರ್ ಹಾಕ್ಬೇಕು? ನನಗಂತೂ ಅವಳ ಭವಿಷ್ಯದ್ದೇ ಚಿಂತೆ ಆಗ್ಬಿಟ್ಟಿದೆ ದೇವಿ, ಚಿಂತೆ ಆಗ್ಬಿಟ್ಟಿದೆ. ಅತ್ತೆ, ನೀವೇನು ಚಿಂತೆ ಮಾಡಬೇಡಿ, ಎಲ್ಲ ಕೃಷ್ಣ ನಡೆಸ್ದಾಗತ್ತೆ. ನೀವು ಬನ್ನಿ, ಈಗ ಊಟ ಮಾಡಿ ಬನ್ನಿ ಅತ್ತೆ. ಇವಳು ಯಾಕೆ ಹೀಗೆ ಮಾಡಿದ್ಲು? ಎಲ್ರು ಮುಂದೆ ನನ್ಗೆಷ್ಟು ಅವಮಾನ ಆಯ್ತು. ನಾನು ವ್ರತ ಮಾಡೋ ಹಾಗಿದ್ದಿದ್ರೆ ನಾನೇ ಇವಳ ಹತ್ರ ಹೇಳ್ತಿರ್ಲಿಲ್ವಾ? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ ಅತ್ತೆ. ಅದನ್ನೆಲ್ಲ ಅವಳೇ ಡಿಸೈಡ್ ಮಾಡೋ ಹಾಗಾಗೋಯ್ತು ಅಂತ. ಈ ಮನೆಗೆ ಸೊಸೆಗ್ ಬಂದು 10 ವರ್ಷಕ್ಕಿಂತ ಜಾಸ್ತಿ ಆಯ್ತು. ಇವತ್ತಿನವರೆಗೂ ನಿಮ್ಮನ್ನ ಹೇಳ್ದೆ ಕೇಳ್ದೆ ನಾನು ಯಾವ ಕೆಲ್ಸನೂ ಮಾಡಿಲ್ಲ. ಅದೇ ಇಷ್ಟು ದೊಡ್ಡ ಸಂಸಾರ ಜವಾಬ್ದಾರಿ ಹೊರದು ಅಂತಂದ್ರೆ ಸುಮ್ನೆನಾ? ಅದನ್ನ ಯಾವ ನಂಬಿಕೆ ಇಟ್ಕೊಂಡು ಇಷ್ಟು ದೊಡ್ಡ ಜವಾಬ್ದಾರಿನ ರಾಧಿಕಂಗ್ ವಹಿಸ್ತಾ ಇದಿರೋ ಗೊತ್ತಾಗ್ತಿಲ್ಲ. ನನ್ಗಂತೂ ತುಂಬಾ ಭಯ ಆಗ್ತಿದೆ. ರಾಮ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ರಾಮ. ವಿಶಾಖ, ಯಾಕೆ ಅಷ್ಟೊಂದು ಹುಣಸೆ ಹಣ್ಣು ತಿಂತ್ಯಾ? ತಿನ್ಲಿ ಬಿಡೆ, ತಿನ್ಬೇಕು ಅಂತ ಅವಳಗ್ ಬೈಕೆ ಆಗಿರ್ಬೇಕು. ದೇವಕಿ ಅಕ್ಕ, ಅಕ್ಕ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮ ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀನಿ. ಬಾ ಕೂತ್ಕೋ. ಹೇಗಿದೆಯಾ ಸುನಂದ? ತುಂಬಾ ದಿನ ಆಗೋಯ್ತಲ್ವಾ ನೀ ನಮ್ಮ ಮನೆಗೆ ಬಂದು. ಮನೇಲಿ ಎಲ್ರು ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಅಕ್ಕ. ಅಮ್ಮ ದಿನ ಭಜನೆಗೆ ಬರ್ತಾ ಇದ್ರು, ಇತ್ತೀಚೆಗೆ ಬರ್ಲಿಲ್ವಲ್ಲ, ಹೇಗಿದ್ದಾರೆ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಅಯ್ಯೋ, ನನಗೇನಾಗಿದೆ? ಗುಂಡ್ಕಲ್ಲಿದ್ದ ಗಟ್ಟಿಯಾಗಿದ್ದೀನಿ. ವಿಶಾಖ, ಹೋಗಮ್ಮ, ಒಂದ್ ಲೋಟ ನೀರು ತಗೊಂಡ್ ಬಾ. ಸುನಂದ, 1-2 ನಿಮಿಷ ಬರ್ತೀನಿ. ಹಾಗೆ ಬರ್ತಾ ನಿನ್ ಕಾಫಿನೋ ಟೀನೋ ಮಾಡ್ಕೊಂಡು ತರ್ತೀನಿ. ಏನ್ ಕುಡಿತೀಯಾ? ಏನಾದ್ರೂ ಆಗ್ಬೋದು. ಸರಿ, ಬಂದೆ. ವಿಶಾಖ, ನೀನ್ ಹೋಗು, ಅಮ್ಮನಿಗೆ ಏನಾದ್ರೂ ಕೆಲಸ ಮಾಡ್ಕೊಡು, ಹೋಗು. ವಿಶಾಖನ್ಗೆ ಹುಷಾರಿಲ್ವಾ? ಯಾಕೆ ಒಂಥರ ಇದ್ದಾಳೆ? ಆ ಥರ ಏನಿಲ್ಲ. ಯಾಕೆ ಹಾಗೆ ಕೇಳ್ತಿದ್ದೀರಾ? ಏನಿಲ್ಲ, ಮುಖದಲ್ಲಿ ಮುಂಚೆ ಇದ್ದ ತರ ಗೆಲುವಿಲ್ಲ, ಒಂಥರ ಮಂಕಾಗಿದ್ದಾಳಲ್ವಾ? ಅದು ರಾಧಿಕಾ ಮದುವೆಯಾಗಿ ಅತ್ತೆ ಮನೆಗೆ ಹೋದ್ಲಲ್ಲ, ಇವಳು ಒಬ್ಳೆ ಆಗ್ಬಿಟ್ಲು. ಅಕ್ಕ ತಂಗಿರಿಬ್ರು ತುಂಬಾ ಪ್ರೀತಿಯಿಂದ ಇದ್ರು. ರಾಧಿಕಾ ಅತ್ತೆ ಮನೆಗೆ ಹೋದ್ಲಲ್ಲ, ಅದಕ್ಕೆ ಇವಳಿಗೆ ಬೇಜಾರಾಗಿದೆ ಅಷ್ಟೇ. ಓ, ಅದ್ ಸರಿ. ಇವಳ ಬಗ್ಗೆ ಏನ್ ಯೋಚನೆ ಮಾಡಿದ್ದೀರಾ? ಯಾರ ಬಗ್ಗೆ ಸುನಂದ? ನಿಮ್ ಮಗಳು ವಿಶಾಖನ್ ಬಗ್ಗೆ. ಅಂದ್ರೆ ಮದ್ವೆಗಿದ್ವೆ ಮಾಡೋದಿಲ್ವಾ?
ಹೀಗೆ ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಮೈಕೈ ತುಂಬಿಕೊಂಡು ಚೆನ್ನಾಗಿ ಬೆಳೆದಿದ್ದಾಳೆ. ಹೆಣ್ಮಗಳನ್ನ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳ್ತೀರಾ? ಹುಡುಗನ ಎಲ್ಲಿಂದ ಹುಡುಕೋದು ಸುನಂದ? ನನಗೆ ಗೊತ್ತಿರೋರೊಬ್ರು ಇದ್ದಾರೆ. ಅದೇ ಸುಬ್ರಾಯರ್ ಮಗ ಮೇಷ್ಟ್ರು. ಸರ್ಕಾರಿ ನೌಕರಿ, ಕೈ ತುಂಬಾ ಸಂಬಳ, ನೋಡಕ್ಕೆ ಲಕ್ಷಣವಾಗೂ ಇದ್ದಾನೆ. ವಯಸ್ಸೆಷ್ಟು? 30 ಇರಬಹುದು. ಹೆಚ್ಚು ಅಂದ್ರೆ 35-40 ಆಸುಪಾಸು ಅಷ್ಟೇ. ಪಾಪ, ಕಳೆದ ವರ್ಷ ಅವನ ಹೆಂಡತಿ ತೀರೋದ್ಲು. ಐದು ವರ್ಷದ ಹೆಣ್ಮಗು ಇದ್ದಾಳೆ. ಪಾಪ, ತಾಯಿಲ್ಲದ ಮಗಳು. ಅವಳಿಗೋಸ್ಕರ 2ನೇ ಸಂಬಂಧ ಹುಡುಕ್ತಾ ಇದ್ದಾರೆ. ಹುಡುಗ ಗಟ್ಟಿ ಮುಟ್ಟಾಗಿ ಚೆನ್ನಾಗಿದ್ದಾನೆ. ನೋಡಿದ್ರೆ 25-30 ಅನ್ಕೊಬೇಕು. ನಮ್ಗೆ ಈ ಸಂಬಂಧ ಬೇಡ. ಸುನಂದ, ಫೋಟೋ ಜಾತಕ ಕಳಿಸ್ಕೊಡು. ಇವ್ರು ಒಂದ್ಸಲ ನೋಡಿ ಹೇಳ್ತಾರೆ. ಅಮ್ಮ, ನಾನ್ ಮದ್ವೆ ಆಗಲ್ಲ. ಮಗುಗೆ 5 ವರ್ಷ ಅಂತಂದ್ಮೇಲೆ ನಮ್ ವಿಶಾಖನ್ಗೆ ಈ ಸಂಬಂಧ ಬೇಡ. ನನ್ ಮೊಮ್ಮಗಳು ನಮ್ಗೇನು ಹೊರೆ ಅಲ್ಲ, ಅವಳು ಇಲ್ಲೇ ಇರ್ಲಿ. ಅಯ್ಯೋ, ಅದ್ಯಾಕೆ ಹಾಗೆ ಹೇಳ್ತೀರಾ? ಅವನ ಹೆಂಡತಿ ಕಾಯಿಲೆ ಬಂತಿರೋದು, ಅದ್ರಲ್ಲಿ ಅವನದೇನು ತಪ್ಪಿಲ್ಲ. ಆದ್ರೆ ವಿಶಾಖನ್ ಕತೆ ಹಾಗಲ್ವಲ್ಲ. ಅವಳ ಗಂಡನೇ ಅವಳು ಬಿಟ್ಟು ತಂಗಿನ ಮದ್ವೆ ಆಗಿದ್ದಾನೆ. ಗಂಡ ಬಿಟ್ಟವಳನ್ನ ಯಾರು ಮದ್ವೆ ಆಗ್ತಾರೆ? ಅಕ್ಕ, ನನಗೆ ಎರಡೂ ಕಡೆ ಪರಿಚಯ ಇದ್ದಿದ್ದರಿಂದ ಇಬ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ದೆ. ನಿಮಗೆ ಬೇಡದಾದ್ರೆ ಬಿಟ್ಬಿಡಿ, ಅವನಿಗೆ ಬೇರೆ ಯಾರಾದ್ರೂ ಹೆಣ್ಣು ಕೊಡ್ತಾರೆ. ನಾನು ಬರ್ತೀನಿ. ಸುನಂದ, ಬೇಜಾರು ಮಾಡ್ಕೋಬೇಡಮ್ಮ. ಇವ್ರ ಮನೆಗೆ ಬಂದ ತಕ್ಷಣ ಇವ್ರ ಹತ್ರ ಈ ವಿಚಾರ ಮಾತಾಡಿ ಮುಂದಿನ ತೀರ್ಮಾನ ಏನು ಅಂತ ನಿನಗೆ ತಿಳಿಸ್ತೀನಿ. ಸರಿ, ನಾನು ಬರ್ತೀನಿ. ಹೋಗ್ಬಿಟ್ಟ. ಏ ವಿಶಾಖ, ಬಂದವ್ರ ಎದುರುಗಡೆ ಹಾಗ ಮಾತಾಡೋದು ಒಂದ್ ಸ್ವಲ್ಪ ನಯ ವಿನಯ ಬೇಡ್ವಾ? ಮತ್ತೆ ಅವ್ರಿಗೆ ಹಾಕ್ಬೇಕಿದ್ದು ದಲ್ಲಾಳಿ ಕೆಲಸ. ನೀವು ಬಂದಿರೋ ಕೋಪಕ್ಕೆ ನನ್ನ ಬಾಯಲ್ಲಿ ಏನೇನ್ ಬರುತ್ತೋ ನನಗೆ ಗೊತ್ತಿಲ್ಲ. ಮುಚ್ಚು ಬಾಯಿ. ನೀನೇನ್ ಕಮ್ಮಿನ? ನೀ ಮಾಡಿರೋ ಹಗರಣಗಳೇ ನಮ್ಗೆ ಜನ್ಮ ಪೂರ್ತಿ ಅನುಭವಿಸೋಷ್ಟು ಆಗೋಗಿದೆ. ಇನ್ನೆಂತ ಸಂಬಂಧ ತರಬೇಕು ನಿನಗೆ? ಓಹೋ, ಆ ಹುಡುಗನ್ಗೆ ಕಣ್ಣು, ಬಾಯಿ, ಮೂಗು ಎಲ್ಲೆಲ್ಲಿರ್ಬೇಕು ಅಲ್ಲೇ ಇದೆ. ಅದಕ್ಕೆ ನಾನು ಆ ಹುಡುಗನ್ ಮದ್ವೆ ಆಗ್ಬೇಕು ಅಲ್ವಾ? ಇನ್ನೇನ್ ಮಾಡ್ತೀಯ ವಿಶಾಖ? ಜೀವನ ಪೂರ್ತಿ ಮದ್ವೆ ಆಗ್ತಾ ಹೀಗೆ ಇರ್ತೀಯ? ನಿಮ್ಮಪ್ಪ ನಿನ್ ಯೋಚನೆಯಲ್ಲಿ ಅವ್ರ ಆಯುಷ್ಯ ಪೂರ್ತಿ ಕಳಿಬೇಕಾ? ಸೊಳ್ಳೆ ಬಿಸಿ ತುಪ್ಪದಾಗಾಯ್ತು. ಉಗುಳೋ ಹಾಗೂ ಇಲ್ಲ, ನುಂಗೋ ಹಾಗೂ ಇಲ್ಲ. ಅಮ್ಮ, ನನ್ ಚಿಂತೆ ಮಾಡೋ ಅವಶ್ಯಕತೆ ಯಾರಿಗೂ ಇಲ್ಲ. ನಾನೇನ್ ಮಾಡ್ಬೇಕು ನನಗ್ ಗೊತ್ತು. ನನ್ ಭವಿಷ್ಯದ ಬಗ್ಗೆ ನಾನೇ ಯೋಚನೆ ಮಾಡ್ತೀನಿ. ದಯವಿಟ್ಟು ನನ್ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ನೀವು. ಹೌದಾ? ಇದೇ ಮಾತಾ? ಸರಿ, ಹಾಗಾದ್ರೆ ಹಾಗೆ ಆಗ.
ನಾನು ನಿನ್ನ ಅಮ್ಮ. ನನಗೆ ನನ್ನದೇ ಆದ ಕರ್ತವ್ಯಗಳಿದೆ, ಜವಾಬ್ದಾರಿಗಳು ಇದ್ದಾವೆ. ನಾನೇನ್ ಮಾಡ್ಬೇಕೋ ಅದನ್ನ ನಾನು ಮಾಡ್ತೀನಿ. ಪ್ರತಿ ವರ್ಷ ನಿಮ್ಮ ತಂದೆನೇ ಈ ಪೂಜೆಗಳನ್ನ ಮಾಡಿಸ್ತಾ ಇದ್ದಿದ್ದು. ಈ ವರ್ಷನೂ ನಿಮ್ಮ ಅಧ್ಯಕ್ಷತೆಯಲ್ಲೇ ಎಲ್ಲ ಧಾರ್ಮಿಕ ಕಾರ್ಯಗಳು ನಡಿಬೇಕು ಅನ್ನೋದೇ ನಮ್ಮ ಆಸೆ. ಪೂಜೆ ಯಾವಾಗ? ಇವತ್ತು ರಾತ್ರಿಯಿಂದನೇ ಶುರುವಾಗುತ್ತೆ, 2 ದಿನದ ಕಾಲ ನಡೆಯುತ್ತೆ. ಪಾಪ ನಮ್ ವಿಷು ಹೊಸದಾಗಿ ಮದುವೆ ಆಗಿದ್ದಾನೆ. ಹೆಂಡ್ತಿನ ಬಿಟ್ಟು 2 ದಿವಸ ಇರೋದು ಕಷ್ಟ ಆಗುತ್ತೆ ಅಲ್ವಾ ವಿಷು? ಅದೇಗಾಗುತ್ತೆ ಪ್ರದೀಪ? ವಿಷು ಹೋಗ್ಲೇಬೇಕು. ಅಲ್ಲಪ್ಪ ವಿಷು, ನಿಮ್ಮಪ್ಪ ಈ ಶಾಸ್ತ್ರ ಸಂಪ್ರದಾಯದ ಬಗ್ಗೆ ತುಂಬಾ ಶ್ರದ್ಧೆ ಇಟ್ಕೊಂಡಿದ್ದ. 1 ವರ್ಷನೂ ತಪ್ಪಿಸ್ತಾ ಇರ್ಲಿಲ್ಲ ಅವನು. ಈಗ ನೀನು 2ನೇ ಮದುವೆ ಆಗಿದೆಯಾ ಅನ್ನೋ ಕಾರಣಕ್ಕೆ ಸಂಪ್ರದಾಯನ ಮರೆಯಕ್ಕಾಗುತ್ತಾ? ಬರ್ತಾನೆ ಬಿಡಿ, ಬರ್ತಾನೆ. ಹೌದು, 2 ದಿನ ಹಗಲು ರಾತ್ರಿ ಕಾರ್ಯಕ್ರಮ ಇರುತ್ತೆ. ನಮ್ಮದೇ ಟ್ರಸ್ಟ್ ಗೆಸ್ಟ್ ಹೌಸ್ ಇದೆ, ಅಲ್ಲಿ ಧರ್ಮಾಧಿಕಾರಿಗಳು ಉಳ್ಕೊಳ್ಳೋ ಎಲ್ಲ ಏರ್ಪಾಟ್ ಮಾಡಿದ್ದೀವಿ. ಅವನು ಬರ್ತಾನೆ. ವಿಷು, ಸ್ವಲ್ಪ ಕಷ್ಟದ ಕೆಲಸ, ಆದರೆ ಶ್ರದ್ಧೆಯಿಂದ ಮಾಡಿದ್ರೆ ನಿಂಗೆ ತುಂಬ ಒಳ್ಳೇದಾಗುತ್ತೆ. ದೇವಸ್ಥಾನ ತುಂಬ ಚಿಕ್ಕದಾದ್ರೂ ಅದ್ರ ಮಹಿಮೆ ತುಂಬ ದೊಡ್ಡದು. ಅವನು ಬರ್ತಾನೆ ಬಿಡಿ. ಸರಿ ಅಮ್ಮ, ಹಾಗಾದ್ರೆ ನಾವು ಓಟ್ ಬರ್ತೀವಿ. ಅಲ್ಲ ರೀ, ವಸತಿ ಶಾಲೆಗೆ ಬರಬೇಕಾದಂತ ಬಾಬ್ತಿ ಎಲ್ಲ ಬಂದಿದೆ ಅಲ್ವಾ? ಬಂದಿದೆ ಸರ್. ಅಲ್ಲಿ ಕೆಲಸ ಸರಿಯಾಗಿ ನಡೀತಾ ಇಲ್ಲ ಅಂತ ಕೇಳ್ಬಿಟ್ಟೆ. ಇಲ್ಲ ಸರ್, ನಡೀತಾ ಇದೆ. ನಾನು ಮುಂದಿನ ವಾರ ಬರ್ತೀನಿ, ಅಲ್ಲಿ ಬಂದೆಲ್ಲ ನೋಡ್ಕೊತೀನಿ.